ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಟ್ ನಿಮ್ಮ ವೇಟೇಜ್ ಏನು, ನಿಮ್ಮ ಕ್ಯಾಲಿಬರ್ ಏನು, ನೀವು ಹಿಡಿಯುವಂಥ ಪ್ರಕರಣಗಳೇನು, ಅದಕ್ಕೆ ಪ್ರಿಪರೇಷನ್ ಏನು, ಕಲೆಕ್ಟ್ ಮಾಡುವಂಥ ದಾಖಲೆಗಳೇನು, ಯಾರೊಬ್ಬ ವ್ಯಕ್ತಿ ಹೇಳಿದ ಮಾತ್ರಕ್ಕೆ ಇಷ್ಟು ದೊಡ್ಡ ಅಲಿಗೇಷನ್. ನೀವು ಗೊತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಂದ್ರೆ ವಾಟ್ ಈಸ್ ದಿ ಪೊಸಿಷನ್ ಅಂತ. ಮೇಡಮ್ ಏನಾರು ಇರಲಿ, ಆರೋಪ ಬಂದಾಗ ಅದಕ್ಕೆ ಸಂಬಂಧಪಟ್ಟಾಗ ಆರೋಪ ಮಾಡೋಂಥದ್ದು ನನ್ನ ಕರ್ತವ್ಯ. ಸೊ ಅದನ್ನು ವ್ಯಕ್ತಿ ಇಂಪಾರ್ಟೆಂಟ್, ನಿಮ್ಮ ಕ್ಯಾಲಿಬರ್ ಇಂಪಾರ್ಟೆಂಟ್. ನೀವು ಮಾತಾಡುವಾಗ ನಿಮ್ಮ ಪ್ರತಿಯೊಂದು ಮಾತಿಗೂ ಅಷ್ಟು ವೇಟೇಜ್ ಇದೆ ಅಂತ ನಂಬೋ ಜನ ನಾವು. ಖಂಡಿತ ಮೇಡಮ್. ಯಾಕೆ ಅಂದರೆ ಅದೇ ನನಗೆ ಅರ್ಥ ಏನು ಬೇಜಾರು ಅಂದರೆ ನಾನು ಯಾಕೆ ವಿಚಾರ ಸ್ವಲ್ಪ ದುಡುಕ್ತೆ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ಕಾರಣ ಏನಂತಂದರೆ ನಾನಿದ್ದಂಥ ಒತ್ತಡದ ಒಂದು ಇದರಲ್ಲಿ, ಸೊ ಆ ಕಾರಣಕ್ಕೆ ಸ್ವಲ್ಪ ತಪ್ಪಾಗಿದೆ. ತಪ್ಪನ್ನ ಒಪ್ಕೊಂಡಿದ್ದೆ. ಆದರೆ ನಿಮ್ಮ ಬಾಯಿಂದ ಈ ಮಾತು ಕೇಳೋಕ್ಕೆ ನಮ್ಗೆ ಯಾಕೋ ಇಷ್ಟ, ಇದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮನುಷ್ಯ ನಡಿಬೇಕಾದ್ರೆ ಎಡವೋದು ಸಹಜ. ಹಾಗಾಗಿ ಇದೊಂದು ಸಣ್ಣ ತಪ್ಪಾಗಿದೆ. ಆದರೆ ಲಂಚ ಕೊಟ್ಟು ಅವರು ಪಡೆದಿರೋದಕ್ಕೆ ಸಾಕ್ಷಿಗಳಿದೆ. ಇವತ್ತೇನು ಅಧಿಕಾರಿಗಳು ವಿಚಾರಣೆ ಮಾಡಿದರೆ, ಸಾಕ್ಷಿಗಳು ಸಂಗ್ರಹ ಮಾಡಿದರೆ, ಸೊ ಅದರಲ್ಲಿ ಅವರು ಲಂಚ ಕೊಟ್ಟು ಪಡೆದ ಸಾಕ್ಷಿಗಳಿದೆ. ಆದರೆ ಇದೇ ವ್ಯಕ್ತಿ ಅಂತೇಳಿ ಸ್ಪಷ್ಟವಾಗಿ ಅವರು ವಿರೋಧ ಇವಾಗ ಹೇಳ್ತಿಲ್ಲ, ಆವತ್ತು ಹೇಳಿದ್ರು. ಕಮ್ಮಗೆ ಈಗ CCB ಕ್ರೈಮ್ ಪೊಲೀಸರು ಕನ್ವಿನ್ಸ್ ಆಗಿದ್ದಾರೆ ನಟೇಶ್ ಲಂಚ ಪಡೆದು ಬಡ್ತಿ ಪಡೆದಿದ್ದಾರೆ ಅಂತ. ಅಲ್ಲ, ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷಿಗಳು ಸಿಕ್ಕಿದೆ ಅವ್ರಿಗೆ ಸಿಕ್ಕಿದೆ. ಅಂದ್ರೆ ಅವ್ರು ಹಣ ಕೊಟ್ಟೇ ಆಗಿದ್ದಾರೆ. ಅವ್ರು ಹಣ ಕೊಟ್ಟೇ ಆಗಿದ್ದಾರೆ. ಆದ್ರೆ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ವಾ? ಇಲ್ಲ, ನನಗೆ ಹೇಳ್ಬೇಕಾದ್ರೆ ಶಾಲಿನಿ ರಜನೀಶ್ ಕಡವ್ರು ಅಂತೇಳಿ ವಿನೋದ್ ಹೇಳಿದರು. ಆದರೆ ಇವತ್ತು ಉಲ್ಟಾ ಹೊಡೆದಿದ್ರೆ, ನಾನು ಶಾಲಿನಿ ರಜನೀಶ್ ಸ್ಪಷ್ಟವಾಗಿ ಹೆಸರಲ್ಲಿಲ್ಲ, ಇಂಥದ್ದು ಅಧಿಕಾರಿ ಅಂತ ಹೇಳಿದೆ, ಯಾವುದೋ ಒಬ್ಬ ಅಧಿಕಾರಿ ಅಂತ ಹೇಳಿದೆ ಅಂತೇಳಿ ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಆದರೆ ಯಾರೇ ಆಗಲಿ, ಅಧಿಕಾರಿ ಆಗಲಿ ಮತ್ತೊಬ್ಬರಾಗಲಿ, ಒಟ್ಟಲ್ಲಿ ಲಂಚ ಕೊಟ್ಟು ಅವ್ರು ಬಡ್ತಿ ಪಡೆದಿರೋದಂತೂ ನಿಜ ಅಂತೇಳಿ ಮೇಲ್ನಡೆಗೆ ಗೊತ್ತಾಗಿದೆ. ತನಿಖೆ ಮಾಡಿದಾಗ ಸತ್ಯಾಂಶ. ಸರ್, ನಿಮ್ಮನ್ನ ಏನೋ ನಿಮ್ಮದು ಇಂಪಾರ್ಟೆಂಟ್ ಕೇಸ್ ಇತ್ತು ನ್ಯಾಯಾಲಯದಲ್ಲಿ, ಏನೋ ಒಂದು ಸಾಕ್ಷ್ಯಾಧಾರ ಮತ್ತು ದಾಖಲೆಗಳನ್ನ ತಾವು ಸಲ್ಲಿಸೋರು ಇದ್ರಿ. ಅದ್ಯಾವ ಕೇಸು? ಇದೇ ಕೇಸಿಗೆ ಸಂಬಂಧಪಟ್ಟ ಇದೇ ನಟೇಶ್ ವಿಚಾರಕ್ಕೆ ಏನು ಇವತ್ತು ನನ್ನ ವಿಚಾರಣೆ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೇ ಮಾನ್ಯಕ್ಕೆ ನಾನೇ ಕೊಟ್ಬಿಟ್ಟು ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ರಿ. ಸೇಮ್ ಕೇಸ್, ಆಡಿಯೋ ಕೇಸ್. ಹೌದು, ಆಡಿಯೋ ಕೇಸಿಗೆ ಸಂಬಂಧಪಟ್ಟಂತಾನೆ ನೀವು ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸೋರಿದ್ರಿ. ಆಡಿಯೋನ CD ಮುಖಾಂತರ, ಸೊ ಮತ್ತು ಅದಕ್ಕೆ ಪೂರಕ ಕೆಲವು ದಾಖಲೆನ ಕೊಟ್ಟು, ಸೊ ಇಲ್ಲಿ ತನಿಖಾಧಿಕಾರಿ ಮೂಢ ಪ್ರಕರಣ ಏನೋ ಅಪರಾಧ ನಡೆದಿಲ್ಲ ಅಂತ ಹೇಳ್ತಾರೆ. ಆದರೆ ಆರೋಪಿಗಳು ನನ್ನನ್ನು ಸಂಪರ್ಕ ಮಾಡುವಂತಹ ಮತ್ತು ಆಮಿಷ ಒಡ್ಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತಂದರೆ ನನ್ನನ್ನು ಯಾಕೆ ಇದು ಮಾಡ್ತಾರೆ. ಮತ್ತು ಇನ್ನೊಂದೇನೆಂದರೆ, ಒಬ್ಬ ಆರೋಪಿ ದೂರದಾರನ ಸಂಪರ್ಕಿಸೋದು ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತ ಕಂಡು ಬಂದಾಗ ತನಿಖಾಧಿಕಾರಿ ಕೂಡಲೇ ಆರೋಪಿನ ಬಂಧಿಸಬೇಕು. ಇದು ಯಾವುದೋ ಮಾಡ್ತಿಲ್ಲ ಅನ್ನಂದ್ರೆ ಕೋರ್ಟ್ ಗಮನಕ್ಕೆ ತರಬೇಕು ಅಂತಲೇ ನಾನು ನಿನ್ನೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಂದಿದ್ದೆ. ಆ ಸಮಯದಲ್ಲಿ ಇವರು ಕರ್ಕೊಂಡು ಹೋದರು. ಸೊ ನಾನು ಮನವಿ ಮಾಡ್ಕೊಂಡೆ ಕೋರ್ಟಿಗೆ, ದಯವಿಟ್ಟು ಒಂದು ಅರ್ಧ ಗಂಟೆ ಸಮಯ ಕೊಡಿ, ನೀವು ಜೊತೆಲಿ ಬನ್ನಿ, ಸೊ ಅದು ಅರ್ಧ ಗಂಟೆ ಕೆಲಸ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದೆ. ಹ್ಞೂ ಅಂತ ಮೊದಲು ಒಪ್ಕೊಂಡಿದ್ರು. ಆಮೇಲೆ ಅವ್ರಿಗೆ ಬೇರೆ ಕಡೆದು ಎಲ್ಲಿ ಏನು ಆದೇಶ ಬಂದೋ ಗೊತ್ತಿಲ್ಲ. ಸೊ ಸೀದಾ CCB ಕರ್ಕೊಂಡು ಹೋದರು. ಸರ್, ಈಗ ಭಾಳ ಕನ್ಫ್ಯೂಷನ್ಸ್ ಇದೆ. ಒಂದು ಮೂಡಾ ಕೇಸು, ಇವೆಲ್ಲ ಇಂಟರ್ಲಿಂಕ್ಡ್ ಅಂತ ಅನ್ನಿಸ್ತಾ ಇದೆ. ಈಗ ಮೂಡಾ ಕೇಸ್ ಅಂತ ಅಂದರೆ ಮೂಡಾ ಕೇಸಲ್ಲೇ ನಟೇಶ್ ಇದ್ದದ್ದು, ಹೌದಲ್ಲ ಸರ್? ಸೊ ಮೂಡಾ ಕೇಸಲ್ಲಿ ಮುಖ್ಯಮಂತ್ರಿಗಳು, ಅವರ ಧರ್ಮಪತ್ನಿ ಸೇರಿದಂತೆ ಇನ್ನಿತರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಸಿಕ್ಕಿದೆ. ನಟೇಶ್ಗೂ ಸಿಕ್ಕಿದೆ ಅಲ್ವಾ? ಇಲ್ಲ, ನಟೇಶ್ ಸಿಕ್ಕಿಲ್ಲ. ಅದೇ ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು. ನವೆಂಬರ್ 2024 ಸರ್ಕಾರದಿಂದ ಅನುಮತಿ ತಗೊಳ್ತಾರೆ ಐವೋ. ಆದರೆ 1 ವರ್ಷ ಆದರೂ ಕೂಡ ಅವ್ರ ಬಗ್ಗೆ ಯಾವುದೇ ವರದಿ ಹಾಕಲ್ಲ. ಅವ್ರ ಬಗ್ಗೆ ಈ ಥರ ತನಿಖೆ ಮಾಡ್ತಿದ್ರು, ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತರಲ್ಲ. ಸೊ ಇವರು ನನ್ನನ್ನು ಸಂಪರ್ಕ ಮಾಡೋಂಥ ಪ್ರಯತ್ನಗಳು ಮಾಡ್ತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.